ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವಾಗ ಬೇಕಾದರೂ ಯುದ್ಧ ಆಗಬಹುದು. ಇನ್ನು 36 ಗಂಟೆಗಳೊಳಗೆ ನಮ್ಮ ಮೇಲೆ ಭಾರತ ದಾಳಿ ಮಾಡೇ ಬಿಡುತ್ತೆ ಅಂತ ಪಾಕಿಸ್ತಾನದ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಮಧ್ಯರಾತ್ರಿ ಎದ್ದು ಬಾಯ್ ಬಡ್ಕೊಂಡಿದ್ದು, ಬೆಳಗಿನ ಜಾವ 3 ಗಂಟೆಗೆ ಟ್ವೀಟ್ ಮಾಡಿದ್ದು ಇದೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ? ಈ ಬಾರಿ ಭಾರತ ಪಾಕಿಸ್ತಾನದ ಮೇಲೆ ನೌಕಾ ದಾಳಿ ನಡೆಸಬಹುದು ಅಂತ ಪಾಕಿಸ್ತಾನ ಮತ್ತು ಅಲ್ ಜಜೀರಾಗಳು ಭವಿಷ್ಯ ನುಡಿತಾ ಇವೆ. ಇದೇ ಸಂದರ್ಭದಲ್ಲಿ ಅವರ ಭಯವನ್ನ ಯಾಕೆ ಸುಳ್ಳು ಮಾಡಬೇಕು ಅಂತಲೋ ಏನೋ ಅಂತೂ ಭಾರತ ಅರಬ್ಬಿ ಸಮುದ್ರದಲ್ಲಿ ನೌಕಾ ಸಮರಾಭ್ಯಾಸವನ್ನು ಶುರು ಮಾಡಿದೆ. ಅದು ಕೂಡ ಪಾಕಿಸ್ತಾನದಿಂದ ಕೇವಲ ಕೆಲವು ನಾಟಿಕಲ್ ಮೈಲ್ಸ್ ದೂರದಲ್ಲಿ ಭಾರತ 4 ಕಡೆಗಳಲ್ಲಿ ನೌಕಾ ಅಭ್ಯಾಸವನ್ನು ಪ್ರಾರಂಭ ಮಾಡಿದೆ. ಮೇ 3ನೇ ತಾರೀಕಿನವರೆಗೆ ಅಲ್ಲಿ ನಾವಿರ್ತೀವಿ. ಹೀಗಾಗಿ ಯಾವುದೇ ವ್ಯಾಪಾರಿ ಹಡಗು ಅಲ್ಲಿಗೆ ಬರೋದು ಬೇಡ ಅಂತ ಗ್ರೀನ್ ನೋಟಿಸ್ ಅನ್ನು ಕೂಡ ಭಾರತ ಹೊರಡಿಸಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಲಾಹೋರಲ್ಲಿ ಹಫೀಜ್ ಸಯೀದ್ನ ಮನೆ ಹಾಗೂ ಅವನಿಗೆ ಪಾಕಿಸ್ತಾನ ಕೊಟ್ಟಿರೋ ರಕ್ಷಣೆಯ ಬಗ್ಗೆ ವಿಡಿಯೋ ಸಾಕ್ಷ್ಯಗಳನ್ನು ಇಂಡಿಯಾ ಟುಡೇ ಬಹಿರಂಗಪಡಿಸಿದೆ. ಹಾಗೆ ಭಾರತದಲ್ಲಿ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇವೆ. ಪಹಲ್ಗಾಮ್ ದಾಳಿ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನ ಸರ್ವೋಚ್ಚ ನ್ಯಾಯಾಲಯ ವಜಾ ಮಾಡಿದೆ. ಮಾತ್ರ ಅಲ್ಲ, ಅರ್ಜಿದಾರರಿಗೆ ಛೀಮಾರಿ ಕೂಡ ಹಾಕಿದೆ. ಹಾಗಾದ್ರೆ ಅರಬ್ಬಿ ಸಮುದ್ರದಲ್ಲಿ ಭಾರತ ಏನು ಮಾಡೋದಕ್ಕೆ ಹೋಗ್ತಾ ಇದೆ? ಈ ಬಾರಿ ಪಾಕಿಸ್ತಾನದ ಮೇಲೆ ದಾಳಿ ಖಂಡಿತ ಆಗುತ್ತಾ? ಹಫೀಜ್ ಸಯೀದ್ ವಿಷಯ ಏನು ಮತ್ತು ಪಾಕಿಸ್ತಾನ ತನ್ನ ತಪ್ಪನ್ನು ತನ್ನದೇ ಪಾರ್ಲಿಮೆಂಟಲ್ಲಿ ಹೇಗೆ ಒಪ್ಪಿಕೊಂಡಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಪಹಲ್ಗಾಂವ್ ಘಟನೆಯ ನಂತರ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಭಾರತೀಯ ಸೇನೆ ಗಡಿಯಲ್ಲಿ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಭಾರತೀಯ ವಾಯುಪಡೆ ಆಕ್ರಮಣ್ ಹೆಸರಲ್ಲೊಂದು ಸಮರಾಭ್ಯಾಸವನ್ನು ಮಾಡಿದೆ. ಇನ್ನು LOC ಸಮೀಪ ಭಾರತದ ರಫೇಲ್ ಯುದ್ಧ ವಿಮಾನಗಳು ಟ್ರೇಸ್ ಆದ ಕೂಡಲೇ ಪಾಕಿಸ್ತಾನ ಗಾಬರಿಯಾಗಿ ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಅದರ ಬೆನ್ನಲ್ಲೇ ಪಾಕಿಸ್ತಾನದ ಸಮೀಪ ಪಾಕಿಸ್ತಾನಿ ನೌಕಾಪಡೆಗಳು ಸಮರಾಭ್ಯಾಸವನ್ನು ನಡೆಸ್ತಾ ಇರೋ ಪ್ರದೇಶದಿಂದ ಬರೀ 50-60 ನಾಟಿಕಲ್ ಮೈಲ್ಸ್ ದೂರದಲ್ಲಿ ಭಾರತೀಯ ನೌಕಾಪಡೆ ಕೂಡ ಸಮರಾಭ್ಯಾಸವನ್ನು ಆರಂಭ ಮಾಡಿದೆ ಮತ್ತು ಈ ಬಗ್ಗೆ ಗ್ರೀನ್ ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿದೆ. ಗೆಳೆಯರೆ, ಸಾಮಾನ್ಯವಾಗಿ ಮಿಸೈಲುಗಳ ಟೆಸ್ಟ್ ನಡೆಯುವಾಗ ನೋಟಮ್ ಹೊರಡಿಸೋದು ನಿಮಗೆ ಗೊತ್ತಿದೆ. ಅದನ್ನು ನೋಟಿಸ್ ಟು ಏರ್ಮನ್ ಅಂತ ಕರೀತಾರೆ. ಅಂದರೆ ಇಲ್ಲಿ ಮಿಸೈಲ್ ಪರೀಕ್ಷೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಇಂಥ ದಿನ ಆಗುತ್ತೆ. ಹೀಗಾಗಿ ಈ ಭಾಗದಲ್ಲಿ ವಿಮಾನಗಳ ಹಾರಾಡೋದು ಅಪಾಯಕಾರಿ. ನಿಮ್ಮ ವಿಮಾನಗಳನ್ನು ಇಲ್ಲಿಗೆ ತಗೊಂಡು ಬರಬೇಡಿ ಅಂತ ಮೊದಲೇ ಕೊಡುವ ಮುಂಜಾಗ್ರತಾ ನೋಟಿಸ್ ಅದು. ಹಾಗೆ ನೌಕಾಪಡೆಗಳಲ್ಲಿ ಕೂಡ ಅಂಥದ್ದೊಂದು ಪ್ರೋಟೋಕಾಲ್ ಇದೆ. ಅವರು ಯುದ್ಧಾಭ್ಯಾಸ ಮಾಡುವಾಗ, ನೌಕಾಪಡೆಗಳು ಮಿಸೈಲ್ ಹಾಗೂ ಇನ್ನಿತರ ಆಯುಧಗಳ ಪರೀಕ್ಷೆ ಮಾಡುವಾಗ, ಲೈವ್ ಫೈರಿಂಗ್ ಮಾಡುವಾಗ ಸಮುದ್ರದಲ್ಲಿ ವ್ಯಾಪಾರಿ ಹಡಗುಗಳು ಮತ್ತು ಇನ್ನಿತರ ವಿಮಾನಗಳು ಹಾರಾಡದ ಹಾಗೆ ಒಂದು ಎಚ್ಚರಿಕೆಯ ನೋಟಿಸ್ ಅನ್ನು ಕೊಡಲಾಗುತ್ತೆ. ಇದನ್ನ ಗ್ರೀನ್ ನೋಟಿಸ್ ಅಂತ ಕರೀತಾರೆ. ಭಾರತ ಅಂಥ 4 ಗ್ರೀನ್ ನೋಟಿಸ್ಗಳನ್ನು ಕೊಟ್ಟಿದೆ. ಗೆಳೆಯರೆ, ಗುಜರಾತ್ ಕೋಸ್ಟ್ ಅಲ್ಲಿ ಭಾರತೀಯ ನೌಕಾಪಡೆಗಳು ಏಪ್ರಿಲ್ 30ನೇ ತಾರೀಕಿನಿಂದ ಮೇ 3ರವರೆಗೆ ಸಮರಾಭ್ಯಾಸ ಲೈವ್ ಫೈರಿಂಗ್ ಪ್ರಾಕ್ಟೀಸ್ ಅನ್ನು ಶುರು ಮಾಡಿವೆ. ಇನ್ನು ಇದನ್ನು ಕೂಡ ಗುಜರಾತ್ ಹತ್ರನೇ ಮಾಡಬೇಕಿತ್ತ? ಈ ಮೋದಿ ಅಮಿತ್ ಶಾ ಎಲ್ಲಾನು ಗುಜರಾತ್ಗೆ ತಗೊಂಡು ಹೋಗ್ತಾರೆ ಅಂತ ಇಲ್ಲಿ ಕೂಡ ಅನ್ನೋದಕ್ಕೆ ಹೋಗಬೇಡಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಭಾರತದ ಬೇರೆ ಬೇರೆ ಕರಾವಳಿ ತೀರಗಳಲ್ಲಿ ನೌಕಾಪಡೆಗಳು ಇಂಥ ಸಾಕಷ್ಟು ಸಮರಾಭ್ಯಾಸಗಳನ್ನು ಮಾಡ್ತಾ ಇರ್ತವೆ. ಆದರೆ ಈಗ ಸಂದರ್ಭ ಮತ್ತು ಸನ್ನಿವೇಶ ಗುಜರಾತ್ ಸಮೀಪವೇ ಸಮರಾಭ್ಯಾಸವನ್ನು ಮಾಡಬೇಕು ಅನ್ನೋ ಹಾಗಿದೆ. ಯಾಕೆಂದರೆ ಭಾರತ ಸಿದ್ಧವಾಗ್ತಾ ಇರೋದು ಪಾಕಿಸ್ತಾನದ ವಿರುದ್ಧ ದಾಳಿಗೆ. ಪಾಕಿಸ್ತಾನ ಗುಜರಾತ್ನ ಕೋಸ್ಟ್ಗೆ ತುಂಬ ಸಮೀಪ ಇದೆ. ಅಲ್ಲಿಂದ ಕರಾಚಿ ತುಂಬ ದೂರದಲ್ಲಿಲ್ಲ. ಇನ್ನು ಇದೇ ಭಾಗದಲ್ಲಿ ಕರಾಚಿಗೆ ಸಮೀಪ ಪಾಕಿಸ್ತಾನ ಕೂಡ ಸಣ್ಣದಾಗಿ ಒಂದು ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಹೀಗಾಗಿ ಅವರಿಗೊಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಮತ್ತು ನಮ್ಮ ನ್ಯಾವಲ್ ಸುಪ್ರಮಸಿಯನ್ನು ತೋರಿಸೋದಕ್ಕೆ ಭಾರತ ಕೂಡ ಅದೇ ಭಾಗದಲ್ಲಿ ಭಾರತೀಯ ಜಲಗಡಿಯ ಒಳಗೆ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಭಾರತದ ನೌಕಾಪಡೆಗಳ ಸಮರಾಭ್ಯಾಸ ನಡೀತಿರೋ ಸ್ಥಳದಿಂದ ಕೇವಲ 50-60 ನಾಟಿಕಲ್ ಮೈಲ್ಗಳ ದೂರದಲ್ಲಿ ಪಾಕಿಸ್ತಾನದ ಸಮರಾಭ್ಯಾಸ ಕೂಡ ನಡೀತಾ ಇದೆ. ಇದನ್ನು ಮೇ 3ನೇ ತಾರೀಕಿನವರೆಗೆ ಮುಂದುವರಿಸ್ತೀವಿ ಅಂತ ಭಾರತ ಹೇಳಿದೆ. ಈ ಅಭ್ಯಾಸದಲ್ಲಿ ಭಾರತದ ಅತ್ಯಂತ ಬಲಿಷ್ಠ ಮತ್ತು ಭಯಾನಕ ಮಿಸೈಲ್ ಅನ್ನಿಸ್ಕೊಳ್ತಾ ಇರೋ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೂಡ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಫೇಸ್ ಟು ಏರ್ ಕ್ರೂಸ್ ಮಿಸೈಲ್ಸ್ ಕೂಡ ಪರೀಕ್ಷೆಗೀಡಾಗ್ತಾ ಇವೆ. ಇನ್ನು ಈ ಸಮರಾಭ್ಯಾಸದಲ್ಲಿ ಕೋಲ್ಕತಾ ಕ್ಲಾಸ್ನ ಡೆಸ್ಟ್ರಾಯರ್ಗಳು ಭಾಗವಹಿಸಿವೆ. ಸ್ಟೆಲ್ತ್ ಫ್ರಿಗೇಟುಗಳು ಹಾಗೂ ಸಪೋರ್ಟ್ ವೆಸಲ್ಸ್ ಜೊತೆಗೆ ಬ್ರಹ್ಮೋಸ್ ಲಾಂಚರ್ಗಳು ಕೂಡ ಇವೆ. ಗೆಳೆಯರೆ, ಇದೊಂಥರ ಅಗ್ರೆಷನ್ನ ಪ್ರದರ್ಶನ ಅಂದರೆ ತಪ್ಪಾಗೋದಿಲ್ಲ. ಪಾಕಿಗಳು ಎಲ್ಲಿ ಸಮರಾಭ್ಯಾಸ ಮಾಡ್ತಾ ಇದ್ದಾರೋ ಅಲ್ಲೇ ನಾವು ಹೋಗಿ ನಮ್ಮ ಮಿಸೈಲ್ಗಳನ್ನು ಹಾರಿಸೋದಿದೆ ನೋಡಿ. ಇದು ನೀವಿಲ್ಲಿಂದ ಪ್ಯಾಕಪ್ ಮಾಡ್ಕೊಂಡು ಹೊರಟು ಬಿಡಿ. ಹಾಗಲ್ಲದೆ ಒಂದೇ ಒಂದು ಸಣ್ಣ ಅಚಾತುರ್ಯ ನಡೆದರೂ ಕೂಡ ಅದು ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ. ಸಿದ್ಧರಾಗಿ ಅಂತ ಭಾರತ ಕೊಡ್ತಾ ಇರೋ ಎಚ್ಚರಿಕೆ ಕೂಡ ಇದೆ. ಹೀಗಾಗಿನೇ ಪಾಕಿಸ್ತಾನ ನಮ್ಮ ಮೇಲೆ ಭಾರತ ದಾಳಿ ಮಾಡುತ್ತೆ, ಯಾವಾಗ ಬೇಕಾದರೂ ಮಾಡಬಹುದು, ಅಂತೂ ದಾಳಿ ಮಾಡೇ ಮಾಡುತ್ತೆ. ಇನ್ನು 36 ಗಂಟೆಗಳಲ್ಲಿ ಮಾಡುತ್ತೆ, 24 ಗಂಟೆಗಳಲ್ಲಿ ಮಾಡುತ್ತೆ, 12 ಗಂಟೆಗಳಲ್ಲಿ ಮಾಡುತ್ತೆ, ಗ್ಯಾರಂಟಿ ಮಾಡುತ್ತೆ. ಪ್ಲೀಸ್ ಬನ್ನಿ ನಮ್ಮನ್ನು ಕಾಪಾಡಿ ಅಂತ
ಕೌಂಟ್ ಡೌನ್ ಲೆಕ್ಕ ಕೊಡ್ತಾ ಅಂತಾರಾಷ್ಟ್ರೀಯ ಸಮುದಾಯವನ್ನು ಒಂದೇ ಸಮಕ್ಕೆ ಬೇಡ್ಕೊಳ್ತಾ ಇರೋದು. ಆದರೆ ಈ ಆರ್ತನಾದಕ್ಕೆ ಕೂಡ ಈ ಬಾರಿ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ಮೊನ್ನೆ ಪಾಕಿಸ್ತಾನ ಗೋಳಾಡ್ಕೊಂಡ ನಂತರ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಹಾಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಹಾಗೂ ಉಪ ಪ್ರಧಾನಿ ಇಶಾಕ್ ದಾರ್ ಜೊತೆಗೆ ಕೂಡ ರೂಬಿಯೋ ಮಾತುಕತೆಗಳಾಗಿವೆ. ಇನ್ನು ರಷ್ಯಾ ನಮ್ಮಿಂದ ಏನು ಬೇಕಾದರೂ ಕೇಳಿ, ಸಂಕೋಚ ಬೇಡ ಅಂತ ಭಾರತಕ್ಕೆ ಹೇಳಿದೆ. ಹಾಗೆ ಎರಡೂ ದೇಶಗಳು ಮಾತುಕತೆಯ ಮೂಲಕ ಸಮಸ್ಯೆಯನ್ನ, ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಳಿ ಅಂತ ಹೇಳೋದಕ್ಕೆ ಕೂಡ ರಷ್ಯಾ ಮರ್ತಿಲ್ಲ. ಇದು ಹೇಗಿದೆ ಅಂದ್ರೆ, ಈ ಹಿಂದೆ ಇದು ಯುದ್ಧದ ಸಮಯ ಅಲ್ಲ ಅಂತ ಭಾರತದ ಪ್ರಧಾನಿ ಮೋದಿ ರಷ್ಯಾಗೆ ಹೋಗಿ ಹೇಳಿ ಬಂದಿದ್ರಲ್ಲ, ಅದಕ್ಕೆ ಟಾಂಗ್ ಕೊಡೋ ಥರದ ಮಾತು ಅಂತ ಇದು ಅನಿಸಿದ್ರೂ ಕೂಡ ಇಲ್ಲಿ ರಷ್ಯಾ ಆಯುಧಗಳನ್ನು ಬೇಕಾದರೂ ಕೊಡೋದಕ್ಕೆ ನಾವು ಸಿದ್ಧ ಅಂತ ಹೇಳ್ತಾ ಇದೆ. ಆದರೆ ರಷ್ಯಾನೇ ಯುಕ್ರೇನ್ ಯುದ್ಧದಲ್ಲಿ ತೊಡಗಿಸ್ಕೊಂಡಿರುವಾಗ ಭಾರತಕ್ಕಿನ್ನೇನು ಆಯುಧ ಕೊಟ್ಟಿತ್ತು. ಆದರೂ ಅವರು ನಾವಿದೀವಿ ಅಂತ ಹೇಳ್ತಾ ಇರೋದೇ ಭಾರತಕ್ಕೊಂದು ದೊಡ್ಡ ನೈತಿಕ ಶಕ್ತಿ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಮಧ್ಯೆ ಪೆಹಲ್ಗಾಮ್ ದಾಳಿಯನ್ನ ಮೊನ್ನೆ ವಿಶ್ವಸಂಸ್ಥೆ ಖಂಡಿಸ್ತಲ್ಲ, ಅದರಲ್ಲಿ TRFನ ಹೆಸರು ಸೇರ್ಪಡೆ ಆಗಿತ್ತು. ನಾವದನ್ನು ತುಂಬಾ ಕಷ್ಟಪಟ್ಟು ಚೈನಾದ ಕೈಕಾಲು ಹಿಡ್ಕೊಂಡು ತೆಗೆಸಿದ್ವಿ ಅಂತ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಪಾಕಿಸ್ತಾನದ ಸಂಸತ್ತಲ್ಲಿ ಹೇಳ್ಕೊಂಡಿದ್ದಾನೆ. ಇವರು ಎಂಥ ಮೂರ್ಖ ಬಡ್ಡಿ ಮಕ್ಕಳು ನೋಡಿ. ಈ TRF ಅನ್ನೋ ಸಂಘಟನೆ ನಾವೇ ದಾಳಿ ಮಾಡಿದ್ದು ಅಂತ ದಾಳಿ ನಡೆದ ಬೆನ್ನಲ್ಲೇ ಕ್ಲೈಮ್ ಮಾಡಿಕೊಳ್ಳುತ್ತೆ. ಇನ್ನು ಪಾಕಿಸ್ತಾನದ ಡಿಫೆನ್ಸ್ ಸಚಿವ TRF ಅನ್ನೋ ಸಂಘಟನೆನೇ ಇಲ್ಲ ಅಂತ ಸ್ಕೈ ನ್ಯೂಸ್ಗೆ ಕೊಟ್ಟ ಸಂದರ್ಶನದಲ್ಲಿ ಹೇಳ್ತಾನೆ. LET ಅನ್ನೋದನ್ನು ನಾವು ನಾಶ ಮಾಡಿಬಿಟ್ಟಿದ್ದೀವಿ, ಈಗ LETನೇ ಅಸ್ತಿತ್ವದಲ್ಲಿಲ್ಲ. ಹೀಗಿರುವಾಗ ಅದರ ಹಾಫ್ ಶೂಟ್ ಹೇಗಿರೋದಕ್ಕೆ ಸಾಧ್ಯ? TRF ಅನ್ನೋ ಸಂಘಟನೆಯೇ ಇಲ್ಲ, ಭಾರತ ಸುಳ್ಳು ಹೇಳ್ತಾ ಇದೆ ಅಂತ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಸ್ಕೈ ನ್ಯೂಸ್ನ ಸಂದರ್ಶನದಲ್ಲಿ ಹೇಳ್ಕೊತಾನೆ. ಈಗ ವಿದೇಶಾಂಗ ಸಚಿವ ಇಶಾಕ್ ದಾರ್ TRF ಹೆಸರನ್ನು ಕಷ್ಟಪಟ್ಟು UNSCಯ ಖಂಡನಾ ನಿರ್ಣಯದಿಂದ ತೆಗೆಸಿದ್ವಿ ಅಂತ ಸಂಸತ್ತಿಗೆ ಕೊಟ್ಟ ಹೇಳಿಕೆಯಲ್ಲಿ ತಿಳಿಸ್ತಾನೆ. ಹಾಗಾದರೆ ಇಲ್ಲದ ಸಂಘಟನೆಯ ಹೆಸರನ್ನು ಇವರು ಯಾಕೆ ತೆಗೆಸೋದಕ್ಕೆ ಹೋದ್ರು? TRFಗೂ ಪಾಕಿಸ್ತಾನಕ್ಕೂ ಯಾವ ಸಂಬಂಧನೂ ಇಲ್ಲ ಅಂದರೆ ಅದರ ಹೆಸರು UNSCಲಿದ್ರೆ ಇವ್ರಿಗೇನು ಸಮಸ್ಯೆ? ಅದು ಯಾಕಷ್ಟು ಕಷ್ಟಪಟ್ಟು ಚೈನಾದ ಸಹಾಯ ಪಡ್ಕೊಂಡು ಕೈಕಾಲು ಹಿಡ್ಕೊಂಡು TRFನ ಹೆಸರನ್ನು ತೆಗೆಸಬೇಕಿತ್ತು? ಗೆಳೆಯರೆ, TRF ಅಂದರೆ ದ ರೆಸಿಸ್ಟೆನ್ಸ್ ಫ್ರಂಟ್ ಅಂತ. ಇದು ಲಷ್ಕರೆ ತೈವಾದ ಹಾಫ್ ಶೂಟ್ ಸಂಘಟನೆ. ಪೆಹಲ್ಗಾಮ್ ದಾಳಿಯ ಹೊಣೆಯನ್ನು ಈ ಸಂಘಟನೆ ಹೊತ್ತಿತ್ತು. ಈಗ ಅದರ ಹೆಸರನ್ನು UNSCಯಿಂದ ತೆಗೆಸಿದೀವಿ ಅಂತ ಪಾಕಿಸ್ತಾನನೇ ಹೇಳ್ಕೋತಾ ಇದೆ. ಇದೆಲ್ಲ ಕೂಡ ನಾಳೆ ಪಾಕಿಸ್ತಾನವನ್ನು FATF ಲಿಸ್ಟಿಗೆ ಸೇರಿಸಲೇಬೇಕು ಅಂತ ಭಾರತ ಹಠ ಹಿಡ್ಕೊಂಡು ಕೂತ್ಕೊಳತ್ತಲ್ಲ, ಆಗ ಉಪಯೋಗಕ್ಕೆ ಬರುತ್ತೆ. ಇನ್ನು ಈ TRFನ ಅಬುಜಾನ್ ಪಾಕಿಸ್ತಾನದ ಲಾಹೋರಲ್ಲಿ ಕೂತಿದ್ದಾನೆ. ಅವನ ಹೆಸರು ಹಫೀಜ್ ಸಯೀದ್ ಅಂತ. ಈತ ಲಷ್ಕರ್ ಎ ತೈಬಾದ ಮುಖ್ಯಸ್ಥ ಹಫೀಜ್ ಸಯೀದ್. ಅವನು ಪಾಕಿಸ್ತಾನದಲ್ಲಿಲ್ಲ, ಅಥವಾ ಅವನನ್ನು ನಾವು ಬಂಧನದಲ್ಲಿಟ್ಟಿದ್ದೀವಿ, ಜೈಲಲ್ಲಿದ್ದಾನೆ, ಹೀಗೆಲ್ಲ ಇನ್ಮೇಲೆ ಪಾಕಿಸ್ತಾನ ಸುಳ್ಳು ಹೇಳೋದಕ್ಕೆ ಸಾಧ್ಯವಾಗದಂತೆ ಇಂಡಿಯಾ ಟುಡೇ ಹಫೀಜ್ ಸಯೀದ್ನ ಲಾಹೋರ್ ಮನೆಯ ವಿಳಾಸಗಳನ್ನು, ವಿವರಗಳನ್ನು ಬಹಿರಂಗಪಡಿಸಿದೆ. ಗೈರೆ, ಈ ವಿಡಿಯೋ ಹಾಗೂ ಇನ್ನಿತರ ದಾಖಲೆಗಳನ್ನು ಗಮನಿಸಿದರೆ ಅದು ಮೀಡಿಯಾ ಇನ್ವೆಸ್ಟಿಗೇಷನ್ ಥರ ಕಾಣ್ತಾ ಇಲ್ಲ. ಭಾರತೀಯ ಏಜೆನ್ಸಿಗಳು ಮಾಡಿ ಮಾಧ್ಯಮಗಳ ಮೂಲಕ ಹೊರ ಹಾಕ್ತಾ ಇರೋ ಮಾಹಿತಿ ಇದು ಅನ್ನೋ ಥರ ಕಾಣ್ತಾ ಇದೆ. ಯಾರೇ ಮಾಡಿರಲಿ, ಅಂತೂ ಲಾಹೋರಲ್ಲಿ ಈ ಸಯೀದ್ ಕೂತಿದ್ದಾನೆ. ಅವನಿಗೆ ಪಾಕಿಸ್ತಾನಿ ಸೇನೆ ರಕ್ಷಣೆಯನ್ನು ಕೊಟ್ಟಿದೆ. ISIನ ಭದ್ರತೆಯೆಲ್ಲವನು ಸುರಕ್ಷಿತವಾಗಿದ್ದಾನೆ ಅನ್ನೋದನ್ನು ಈ ವಿಡಿಯೋ ತೋರಿಸ್ತಾ ಇದೆ. ಇಲ್ಲಿ ಕೂಡ ಭಾರತದ ಸೇನೆ ಅಥವಾ ಪಾಕಿಸ್ತಾನದ ಅಪರಿಚಿತ ಬಂದೂಕುಧಾರಿಗಳು ಈ ಹಫೀಜ್ನನ್ನು ಹೊಡೆದು ಹಾಕಿಬಿಟ್ಟಾರು ಅನ್ನೋ ಭಯ ಪಾಕಿಸ್ತಾನಕ್ಕೆ ತುಂಬಾ ಇದೆ. ಹೀಗಾಗಿ ಮಿಲಿಟರಿ ಆ್ಯಕ್ಷನ್ ನಡೆಯೋದಕ್ಕೆ ಸಾಧ್ಯವಾಗದಂಥ ಜನನಿಬಿಡ ವಸತಿ ಪ್ರದೇಶದಲ್ಲಿ ಹಫೀಜ್ನನ್ನು ಪಾಕಿಸ್ತಾನದ ISI ಅತ್ಯಂತ ಸುರಕ್ಷಿತವಾಗಿಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಇವೆ. ಇವು ಪಾಕಿಸ್ತಾನ ಉಗ್ರರಿಗೆ ಆಶ್ರಯ ಮತ್ತು ರಕ್ಷಣೆಯನ್ನು ಕೊಡ್ತಾ ಇರೋದನ್ನು ಸಾಬೀತು ಮಾಡ್ತಾ ಇವೆ. ಪಾಕಿಸ್ತಾನದ ವಿರುದ್ಧ ಆರ್ಥಿಕ ಒತ್ತಡಗಳು, ನಿರ್ಬಂಧಗಳನ್ನು ಹೇರುವ ಹಾಗೆ ಮಾಡೋದ್ರಲ್ಲಿ ಮುಂದೆ ಇವು ತುಂಬಾ ಪರಿಣಾಮಕಾರಿಯಾಗಿ ಬಳಕೆ ಕೂಡ ಆಗುತ್ತವೆ. ಇನ್ನು ಇದೆಲ್ಲದರ ನಡುವೆ ಪೆಹಲ್ಗಾಂವ್ ಘಟನೆಯ ಬಗ್ಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಸಮಿತಿಯ ತನಿಖೆಗೆ ಆದೇಶ ಕೊಡಿ ಅಂತ ಕೋರಿ ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು. ಇತ್ತೀಚೆಗೆ ಹೇಗಾಗಿದೆ ಅಂದರೆ, ಪ್ರತಿಯೊಂದಕ್ಕೂ ಬೇಕಿರಲಿ ಬ್ಯಾಡದೇ ಇರಲಿ ಸುಪ್ರೀಂ ಕೋರ್ಟ್ನ ಮೆಟ್ಲು ಹತ್ತೋದು ಕೆಲವರಿಗೆ ಅಭ್ಯಾಸ ಥರ ಆಗೋಗಿದೆ. ಇದರ ಪರಿಣಾಮ ಏನು ಅಂದರೆ, ಭಾರತ ನಮ್ಮ ಮೇಲೆ ಆಕ್ರಮಣ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಭಾರತದ ಸರ್ಕಾರ ಹಾಗೂ ಸೇನೆಗೆ ಪಾಕಿಸ್ತಾನದ ವಿರುದ್ಧ
ಯಾವ ದಾಳಿಯನ್ನು ಮಾಡದಂತೆ ಒಂದು ಆದೇಶವನ್ನು ಕೊಡಿ ಅಂತ ಪಾಕಿಸ್ತಾನ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಿದೆ ಅನ್ನೋ ಥರದ ಜೋಕುಗಳು ಕೂಡ ಹರಿದಾಡೋದಕ್ಕೆ ಶುರು ಮಾಡಿವೆ. ಈಗ ಕೂಡ ಪಹಲ್ಗಾಂವ್ ದಾಳಿಗೆ ಸಂಬಂಧಪಟ್ಟ ಹಾಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈ ಅರ್ಜಿ ವಿಚಾರಣೆಗೆ ಬರ್ತಿದ್ದಂತೆ ನ್ಯಾಯಪೀಠ ಗರಂ ಆಗಿದೆ. ಇಂಥ ಅರ್ಜಿಗಳು ಭಾರತೀಯ ಏಜೆನ್ಸಿಗಳು ಹಾಗೂ ಯೋಧರ ವಿಶ್ವಾಸವನ್ನು ಡ್ಯಾಮೇಜ್ ಮಾಡುತ್ತವೆ. ಭಯೋತ್ಪಾದನೆಯ ವಿರುದ್ಧ ಇಡೀ ದೇಶ ಒಂದಾಗಿ ನಿಲ್ಲಬೇಕು ಅಂತ ಹೇಳುವುದರ ಜೊತೆಗೆ ಮೊಹಮ್ಮದ್ ಜುನೈದ್, ಫತೇಶ್ ಕುಮಾರ್ ಸಾಹು ಮತ್ತು ವಿಕಿ ಕುಮಾರ್ ಅನ್ನೋ ಅರ್ಜಿದಾರರಿಗೆ ಛೀಮಾರಿಯನ್ನು ಕೂಡ ನ್ಯಾಯಾಲಯ ಹಾಕಿದೆ ಮತ್ತು ಆ ಅರ್ಜಿಯನ್ನು ಹಿಂದಕ್ಕೆ ಪಡೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಇನ್ನಿದೆಲ್ಲದರ ನಡುವೆ ಭಾರತ ಈ ಬಾರಿ ಹೇಗೆ ದಾಳಿ ಮಾಡುತ್ತೆ, ದಾಳಿ ಮಾಡೋದು ಸೇನೆನಾ, ವಾಯುಪಡೆನಾ, ನೌಕಾಪಡೆನಾ, ಇದು ಈಗ ಪಾಕಿಸ್ತಾನ ಹಾಗೂ ಅಂತಾರಾಷ್ಟ್ರೀಯ ಸಮುದಾಯದ ಕುತೂಹಲಕ್ಕೆ ಕಾರಣವಾಗ್ತಾ ಇರೋ ವಿಷಯ. ಇನ್ನು ನಮ್ಮಲ್ಲಿ ಕೂಡ ಸಾಕಷ್ಟು ಜನಕ್ಕೆ ವಿಪರೀತ ಯುದ್ಧೋತ್ಸಾಹ ಶುರುವಾಗಿದೆ. ಯುದ್ಧ ಯಾವಾಗ ಆಗುತ್ತೆ, ಬರೀ ಮಾತಾಡ್ತಾರೆ, ದಾಳಿ ಮಾಡೋದಿಲ್ಲ, ಹೀಗೆಲ್ಲ ಕಾಮೆಂಟ್ ಮಾಡ್ತಾ ಇರೋ ಯುದ್ಧ ಪ್ರೇಮಿಗಳಿದ್ದಾರೆ ನೋಡಿ, ಅವರನ್ನೊಂದಷ್ಟು ದಿನಗಳ ಕಾಲ ಗಡಿಗೆ ಕಳುಹಿಸ್ಕೊಡೋದು ಒಳ್ಳೆಯದೇನೋ. ಅಲ್ಲೊಂದೆರಡು ಆರ್ಟಿಲರಿ ಫೈರಿಂಗ್ ಸದ್ದು ಕೇಳಿ ಬಂದರೆ ಅವರಿಗೆ ಯುದ್ಧ ಅಂದರೆ ಏನು ಅನ್ನೋದರ ಅರಿವಾದರೂ ಆಗುತ್ತೆ. ಏನು ಮಾಡ್ತೀರಿ, ಭಾರತದಲ್ಲಿ ಮನೆಯಿಂದ ಒಬ್ಬ ಕಡ್ಡಾಯವಾಗಿ ಸೇನೆಗೆ ಸೇರಬೇಕು ಅಂತಲೋ, ಕಡ್ಡಾಯವಾಗಿ ಪ್ರತಿಯೊಬ್ಬನೂ ಇಷ್ಟು ವರ್ಷ ಸೇನೆಯಲ್ಲಿ ಕೆಲಸ ಮಾಡಲೇಬೇಕು ಅಂತಲೋ ಕಾನೂನನ್ನು ತಂದಿಲ್ಲ. ಹೀಗಾಗಿ ನಮ್ಮಲ್ಲಿ ಮನೆಯಲ್ಲಿ ಕೂತು ಯುದ್ಧವನ್ನು ಕನವರಿಸೋರು, ಮೊಬೈಲಲ್ಲೇ ಯುದ್ಧ ಮಾಡಿಬಿಡೋರು ಹೆಚ್ಚಾಗ್ತಾ ಇದ್ದಾರೆ. ಯುದ್ಧವನ್ನು ಯಾವಾಗ ಮಾಡಬೇಕು ಅನ್ನೋದು ಸೇನೆಗೆ ಗೊತ್ತಿರುತ್ತೆ. ಅಲ್ಲಿ ಕಾದಾಡೋದು ಅವರೇ, ನಾಳೆ ಬಾವುಟಗಳನ್ನು ಸುತ್ತಕೊಂಡು ಊರುಗಳಿಗೆ ವಾಪಸ್ಸು ಬರೋರು ಅವರೇ. ನಾವು ಮಾಡೋದೇನಿದೆ ರೀ, ಹೆಚ್ಚು ಅಂದರೆ ಭಾರತ ಮಾತಾ ಕಿ ಜೈ, ವೀರ ಜವಾನ್ ಅಮರ್ ರಹೆ ಅಂತ ಕೂಗೋದು ಬಿಟ್ಟು. ಗೆಳೆಯರೆ, ನಾನು ನನಗೆ ಗೊತ್ತಿರೋ ಕೆಲ ಸೈನಿಕರ ಕುಟುಂಬಗಳಿಗೆ ಫೋನ್ ಮಾಡಿದ್ದೀನಿ, ಮಾತಾಡಿದ್ದೀನಿ. ನಿಮಗೇನೇ ಅಗತ್ಯ ಇದ್ದರೂ ಯಾವುದೇ ಸಂದರ್ಭದಲ್ಲಿ ಕರೆ ಮಾಡಿ ಅಂತ ಕೂಡ ತಿಳಿಸಿದ್ದೀನಿ. ಮತ್ತು ನಿಮ್ಮ ಊರುಗಳಲ್ಲಿನ ಎಷ್ಟು ಸೈನಿಕ ಕುಟುಂಬಗಳನ್ನು ನೀವು ಈ ಸಂದರ್ಭದಲ್ಲಿ ಭೇಟಿ ಮಾಡಿ ಅವರಿಗೆ ನಿಮ್ಮ ಜೊತೆ ನಾವಿದ್ದೀವಿ, ನಿಮಗೇನೇ ಬೇಕಿದ್ರೂ ಯಾವುದೇ ಸಂದರ್ಭದಲ್ಲಿ ನಮಗೊಂದು ಕರೆ ಮಾಡಿ ಅಂತ ತಿಳಿಸಿ ಬಂದಿದ್ದೀರಿ. ಅಂಥದ್ದೇನಾದರೂ ನೀವು ಮಾಡಿದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಬೇರೆಯವರಿಗೂ ಅದು ಸ್ಫೂರ್ತಿಯಾಗಲಿ. ಊರುಗಳಲ್ಲಿ ನಿಮ್ಮ ಹಳೆಯ ದ್ವೇಷಗಳು, ಜಗಳಗಳು, ಜಮೀನು ವಿವಾದಗಳು, ಜಾತಿ ಜಗಳಗಳು ಇವನ್ನೆಲ್ಲ ಒಂದು ಸ್ವಲ್ಪ ದಿನ ಮರೆತು ಬಿಡಿ. ಗಡಿಯಲ್ಲಿರೋ ಸೈನಿಕನ ಮನೆ ನಿಮ್ಮೂರಲ್ಲಿದ್ದರೆ ಹೋಗಿ ಆ ಕುಟುಂಬವನ್ನು ಮಾತಾಡಿಸಿ, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿಬಿಟ್ಟು ಬನ್ನಿ, ಅವ್ರಿಗೊಂದು ಧೈರ್ಯ ತುಂಬಿ ಬನ್ನಿ. ನೀವಿಷ್ಟು ಮಾಡಿದರೆ ಗಡಿಯಲ್ಲಿರೋ ಆ ಸೈನಿಕ ಇನ್ನಷ್ಟು ಉತ್ಸಾಹದಿಂದ ಮನೆಯ ಚಿಂತೆಯನ್ನು ಬಿಟ್ಟು ಅಲ್ಲಿ ಕಾದಾಡೋದಕ್ಕೆ ಸಾಧ್ಯ ಆಗುತ್ತೆ. ನನ್ನ ಜನರಿಗಾಗಿ, ನನ್ನ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆಯ ಭಾವ ಅವನ ಮನಸ್ಸಲ್ಲೂ ಮೂಡುತ್ತೆ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.